ಗದಿನಿ. ಪಾಂಡ್ಯ ಹೇಳಕತ್ತಿ ನಾನು ಮಕ್ಕೋಬೇಡ. ನೀನು ಕಣ್ಣು ನೋಡಿದ್ರನ ನೀನು ನಿದ್ದೆ ಬಾ ಅಂತಂದ ನನಗೆ ಗೊತ್ತಾಗತೈತಿ. ಹೆಚ್ಚು ಕಮ್ಮಿ ಏನಾರ ಆತು ಅಂದ್ರೆ ಆಮೇಲೆ ಅವನ ಕೈಯಾಗ ಉಷಣ ನಾವ ಹೇಳಿದ್ ರೊಕ್ಕನೂ ಕೊಡೋದಿಲ್ಲ ನಾವ. ನಮಗೆ ಕಾಯೋದು ಅಂದ್ಬಿಟ್ರೆ ಬೇರೆ ಏನೂ ಕೆಲಸ ಇಲ್ಲ ಈಗ. ಸುಮ್ಮನೆ ಇರಬಾರ್ದ ಆರಾಮ್. ಅಲ್ಲಲ್ಲಿ ನೀ ಎದ್ದು ಕುತ್ಕೋ, ನಾ ಮಕ್ಕೊಂತೀನಿ. ನೀ ಮಕ್ಕೋ, ನಾ ಎದ್ದು ಕುತ್ಕೋತೀನಿ. ಇಬ್ರು ಎದ್ದು ಕುತ್ಕೊಂಡ್ರಾಗ ಏನ್ ಅರ್ಥ ಐತಿ ಹೇಳು? ಏನು ಅರ್ಥ ಐತಂದ್ರ ನೀವಿಬ್ರಿಗೂ ಕೆಲಸ ಮಾಡಕ್ ಬರಲ್ಲ ಅಂತ ನನಗೆ ಅರ್ಥ ಆಗತೈತಿ. ನಿಮ್ಮಿಬ್ರಿಗೂ ಎದಕ್ಕಿಟ್ಟಿನ ಚಂದಕ್ಕಿಟ್ಟಿನೇನ? ಅದ ರೀ ಸರ್, ಅದನ್ನ ಹೇಳಕತ್ತೀನಿ. ಅವ ಕೇಳವಲ್ಲ. ನೀವು ತಲೆ ಕೆಸ್ಕೊಬಿಡ್ರಿ. ನಾ ಅದಿನಲ್ರಿ, ಅವನೇನು ಮಲ್ಗ ಕೊಡಂಗಿಲ್ಲ. ಆರಾಮಾಗಿ ಅವ್ರಲ್ಲಿ ಅದಾರ ಅಕ್ಕರ್. ನೀವು ಕೇಳಿದ್ರಕ್ಕಿಂತ 2ರಷ್ಟು ರೊಕ್ಕ ಕೊಡ್ತೀನಿ ಅಂತ ಹೇಳಿ ನಾನು. ಆ ಕೆಲಸನೂ ನಿಮಗೊಂದು ಕೊಟ್ಟಿರೋದ ಒಂದು ಕೆಲಸ, ನಿನಗಿರೋದ ಅದು ಒಂದು ಕೆಲಸ, ಅದನ್ನು ನೀನು ನೆಟ್ಟಾಗ ಮಾಡಬಾರ್ದಂತೀಯಲ್ಲ ಪಾಂಡ್ಯ, ಹೆಂಗೆ ಹೇಳು? ಇಲ್ರಿ, ಹಂಗಲ್ರಿ ಸರ್. ಅದು ಆತಾಳ್ರಿ, ನೀವೇನು ಅದ್ರದ್ದು ಕಾಳಜಿ ಮಾಡಬೇಡ್ರಿ. ನೀವು ಹೇಳ್ದಂಗನ ರೂಮ್ನಾಗ ಮಚ್ಚರ್ದಾನಿ ಕಟ್ಟಿವಿ, ಮಲಗ್ಸಿವಿ, ಅದು ಕಾಯಿಲ್ ಲಿಕ್ವಿಡ್ ತೊಗೊಂಬಂದು ಹಾಕಿವಿ, ಎಲ್ಲ ತಯಾರು ಮಾಡೀವ್ರಿ. ಒಳ ಮಕ್ಕೊಂಡಾರ. ಬಾಗ್ಲು ತೆಗಿಬಾ. ಏನು ಮಾಡಿರಿ ಅಂತ ನೋಡ್ತೀನಿ. ಹೇಳಕತ್ತೀನ, ನಾ ಇಲ್ಲಾರ್ದಾಗ ಒಬ್ಬಕ್ಕೆ ಇರ್ತಾಳಂತ ನೀವೇನಾರ ಹೆಚ್ಚು ಕಮ್ಮಿ ಆಕಿ ಜೊತೆಗೆ ನಡ್ಕೊಂಡ್ರಿ ಅಂದ್ರೆ ಮಾತ್ರ. ಅಯ್ಯೋ, ನಮ್ಮ ಅಕ್ಕಿದ್ದಂಗ್ರಿ ಕಿ. ಎಂತ ಮಾತಾಡ್ತೀರಿ ಸರ? ನಮ್ಮ ಅಕ್ರೀಕಿ. ಅಷ್ಟಿರ್ಲಿ, ಹೆದರಿಕೆ. ಬೀಗ ಕೊಡ್ತೀನಿ, ಬೀಗ ತೆಗಿ ನಡಿ. ಅಲ್ರಿ, ನಾವ್ ಏನಾರ ಮಾಡಿ ಏನಾರ ಒಳಗೆ ಹೋಗಕ ನೀವು ಬರೋವರೆಗೂ ನಾವೇನು ಮಾಡಂಗಿಲ್ಲ. ನಾವು ಒಳಗೆ ಹೋಗಂಗೂ ಇಲ್ಲ. ಹೊರಗಿಂದ ಬಾಗ್ಲ ಹಾಕೊಂಡು ಹೋಗಿರಿ. ಇನ್ನು ಒಡೆದು ತೆಗೆದು ಹೋಗಕ ಏನು ಸಣ್ಣ ಬೀಗನ? ನಮ್ಗೆ ಎದಕ್ ಬೇಕು? ನಮಗ ಆ ಹೆಣ್ಮಗಳು ಮುಖ್ಯ ಅಲ್ರಿ, ನಮಗ್ ರೊಕ್ಕ ಮುಖ್ಯ. ನೀವು ರೊಕ್ಕ ಕೊಡ್ತು ನಿಂದಿರಾ, ನಾವು ಕಾಯ್ತೀವಿ. ನಾವು ಆ ಹೆಣ್ಮಕ್ಳಿಗೆ ಏನ್ ಮಾಡೋಣ್ರಿ? ನಡ್ರಿ ಕೊಡ್ರಿ, ಬೀಗ ತೆಗಿತೀವಿ. ಹಂಗ ಪ್ರಿಯಾಗ ಎಲ್ಲ ಕ್ಲೀನ್ ಆಗಿರ್ಬೇಕು. ಇದು ಯಾವುದೇ ಕಾರಣಕ್ಕೂ ಹಳೆ ಮನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಏನು ಚುಳತ್ನಂಗೆ ಇಟ್ಕೊಂಡು ಸುಣ್ಣ ಬಣ್ಣ ಒಡಿಸಿರಿ. ಬೆಡ್ಶೀಟ್ ಎಲ್ಲ ಒಂಥರ ಕಿಮುಟ್ ವಾಸನೆಗಿದ್ವು. ತೆಲುಗು ಕವರ್ ಎಲ್ಲ ತೆಗೆದು ಹೊಸ ಹಾಕಿರಿಲ್ಲ. ಎಲ್ಲ ಫುಲ್ ಹೊಸದು, ಫುಲ್ ಚಕ್ಕ ಮಾಡೀವಿ. ಬೇಕಾದ್ರೆ ಬಂದು ನೋಡ್ರಿ ನೀವು. ಒಳಗೆ ಈಗ ನಡ್ರಿ ನೋಡೋಣ. ನೋಡ್ತೀನಿ ಅದು ಏನೇನು ಮಾಡಿರೋ ನೋಡ್ತೀನಿ, ನಡೀರಿ. ನೋಡ್ರಿ, ಎಲ್ಲ ಮಂಚ ಆತು. ಮಚ್ಚರದಾನಿ ಕಟ್ಟಿರೇನ? ಅಲ್ಲ, ಜೋರು ಬಾಯಿ ಮಾಡಬೇಡ. ಮಕ್ಕೊಂಡ ಕೆದ್ಲು ಅಂದ್ರೆ ಭಾಳ ಕಷ್ಟ ಐತಿ ಈಕಿನ ಹಿಡಿಯೋದು. ಅವೆಲ್ಲ ಕಿಟಕಿ ಎಲ್ಲ ಚಂದಾಗ ಭದ್ರವಾಗಿ ಎಲ್ಲ ಬಂದ್ ಮಾಡಿರಲಿಲ್ಲ. ನೋಡ್ರಿ, ಇಲ್ಲಿ ಹೊರಗಿಂದ ಎಲ್ಲ ಬಂದು ಪೂರ ಇತ್ಲಾಗೊಂದು ಮಳಿ ಬಡ್ದ್ಬಿಟ್ಟಿವಿ. ಒಟ್ಟ ಒಳಗಿಂದ ತೆಗಿಯಕೋ ಹಂಗಿಲ್ಲ. ಇಲ್ಲಿ ಹೊರಗೆ ಕೂಗ್ಯಾಡಿದ್ರು ಯಾರಿಗೂ ಹೊರಗೆ ಕೇಳೋದಿಲ್ಲ. ಹಂಗೆ ಬಂದೋಬಸ್ತ್ ಮಾಡ್ಬಿಟ್ಟಿವಿ ಎಲ್ಲ ಪೂರ. ನೀವೇನು ಚಿಂತೆ ಮಾಡಬೇಡ್ರಿ. ಹೌದ್ರಿ ಸರ್, ನೋಡ್ರಿ ಬೇಕಾರೆ ಮಚ್ಚರ್ದಾನಿ ಮತ್ತು ಶೆಕಿ ಐತಲ್ರಿ, ಕರೆಂಟ್ ಒಂದು ಹೋತು, ಹಾಗಾಗಿ ತೆಗಿಲಿಲ್ಲ. ಮತ್ತು ಎಚ್ಚರ ಆಗೀತ ಅಂತಂದು ಮಚ್ಚರ್ದಾನಿ ಕವರ್ ಮಾಡಲಿಲ್ಲ. ನೀವು ಬಂದು ಬೇಕಾರೆ ಮಾಡ್ರಿ ಅಂತ ಸುಮ್ಮನಾದ್ವಿ. ಎಷ್ಟು ಚಂದ ಕಾಣ್ತಾಳೆ ನೋಡು ಮಕ್ಕೊಂಡಾಗ. ಇದ ಮುಗ್ಧತೆ, ಇದ ನಗು ಮುಖ. ನೋಡ್ಕೊಂತ ನಿಂತ್ಕೊಂಡ್ರೆ ಹಂಗೆ ನೋಡ್ಕೊಂಡು ನಿಂತ್ಕೋಬೇಕನ್ಸುತ್ತೆ. ಬೆಡ್ಶೀಟ್ ಅಲ್ಲ, ಬೆಡ್ಶೀಟ್ ಹಾಸಿಲ್ಲಲ್ಲ, ಗಾದಿ ಮೇಲೆ ಮಲಗ್ಸಿರಲ್ಲ. ನೀವೇನು ಹೊಟ್ಟಿಗೆ ಏನು ತಿಂತೀರಿ ನೀವು? ಅದು ಬೆಡ್ಶೀಟ್ ಹಾಕ್ಬೇಕನ್ನತ್ಲಿಗೇನ ಹೊರಗೆ ಯಾರ ಬಂದ್ರು ಅಂತಂದು ಕರ್ಕೊಂಬಂದು ಇಲ್ಲಿ ಮಲಗಿಸ್ಬಿಟ್ವಿ. ಹಾಗಾಗಿ ಬೆಡ್ಶೀಟ್ ಚೇಂಜ್ ಮಾಡಲಿಲ್ಲ ರೀ. ದಿಮ್ ಕವರ್ ಚೇಂಜ್ ಮಾಡೀವಿ ರೀ. ಚೇಂಜ್ ಮಾಡಿ ಒಗ್ದು ಹಾಕಿವಿ. ಮತ್ತು ನಾಳೆಗೆ ಅವ್ರು ಎದ್ರು ಅಂದ್ರೆ ಚೇಂಜ್ ಮಾಡ್ತೀವಿ ಅಂದ್ಬಿಡ್ರಿ. ಫ್ಯಾನಿಗೆ ಒಂದು ಏನರ ವ್ಯವಸ್ಥೆ ಮಾಡು. ಪಾಪ ಎಷ್ಟು ಅಂತ ಶಿಕೆಗಿರ್ಬೇಕು. ಇಲ್ಲಿ ಕರೆಂಟಿನ ಪ್ರಾಬ್ಲಮ್ ಐತಿ ಭಾಳ. ಎಲ್ಲ ಕಿಟಕಿ ಭದ್ರಾಗ್ಯಾವಳ, ಏನು ಯಾರಿಗೂ ಕೇಳಲ್ಲ ಹೊರಗಲ್ದು. ಆಕಿಗೆ ಊಟಕ್ಕೆ ಆಕಿ ವೆಜ್ ಬಿಟ್ರೆ ಬೇರೆ ಏನೂ ತಿನ್ನಲ್ಲ. ಅದಕ್ಕೆ ರೊಟ್ಟಿದು ಕನಾವಳಿಗೆ ಹೋಗಿ, ಯಾವ್ದಾರ ಲಿಂಗಾಯತ್ ಕನಾವಳಿಗೆ ಹೋಗಿ ಚಂದಾಗ ರೊಟ್ಟಿ ಊಟ ಕಟ್ಸ್ಕೊಂಬರ್ರಿ. ಆಮೇಲೆ ನೀವು ಎಲ್ಲ ಹಾಳ್ಯಾಗ ಇಟ್ಕೊಂಡು ತಿಂತಿರಲ್ಲ, ಆಕೆ ಹಂಗೆ ತಿನ್ನೋದಿಲ್ಲ. ಸ್ಟೀಲಿನ ಪ್ಲೇಟು ಬಟ್ಲ ಎಲ್ಲ ತೊಗೊಂಬರ್ರಿ, 1-2-3 ತೊಳೆದು ಸ್ವಚ್ಛಗೆ ಹಾಕ್ಕೊಡ್ಬೇಕು. ಏನು ಇದ ಕೆಲಸ ಆಕಿ ನೀವು ನೋಡ್ಕೊಳ್ಳೋದನ್ನ. ಆಕಿಗೆ ಯಾವತ್ತೂ ನನ್ನ ಮೇಲೆ ಬೇಸರ ಆಗಬಾರ್ದು. ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ನೀವ. ನನ್ನ ಹಿಂಗೆ ಕೂಡ ಹಾಕಿದ್ರೂ ಇಷ್ಟು ಪ್ರೀತಿ ಮಾಡ್ತಾನಲ್ಲ ಅನ್ನಿಸ್ಬೇಕು ಆಕಿಗೆ. ಆ ಥರ ನೀವು ನಡ್ಕೋಬೇಕು. ಅದು ಬಿಟ್ಟು ನೀವೇನಾರ ಆಕಿಗೆ ಹೊಲಸೊಲ್ಸು ಏನಾರ ಮಾತಾಡೋದಾಗಲಿ ಅಥವಾ ಏನಾರ ಗಲೀಜಿಟ್ಕೊಂಡು ಕ್ಲೀನ್ ಮಾಡ್ಲಾರ್ದಂಗೆ ಇರೋದು ಅವೆಲ್ಲ ಮಾಡಿದ್ರೆ ಮಾತ್ರ ರೊಕ್ಕನ ಕೊಡ್ಬೇಡ್ರಿ ನೀವು ನಮ್ಗೆ, ಆತಾ? ದಿನ ಕೋಣಿ ಕಸ ಅನ್ರಿ. ಅದು ನಾ ಬಂದಾಗ ಅನ್ಬೇಕು. ನಾ ಕೋಣಿ ತೆಗ್ದಾಗ ದಿನ ಕಸ ಅನ್ಬೇಕು, 2 ಹೊತ್ತು ಕಸ ಅನ್ಬೇಕು. ದೇವ್ರ ಫೋಟೋ ಎಲ್ಲ ಹಾಕಿರಲ್ಲ, ಎದ್ದ ತಕ್ಷಣ ನೋಡೋಕೆ ಎಲ್ಲ ಚೆನ್ನಾಗೈತೆ. ಮನಿನೂ ಚೆನ್ನಾಗೈತಿ, ಆದ್ರೆ ಒಂಚೂರು ಹಳೆ ಮನೆ ಅಷ್ಟೆ. ಸರಿ, ಈಗ ನನಗೂ ಬೇರೆ ಎಲ್ಲೂ ಹೋಗೋಕೆ ಆಪ್ಷನ್ ಇಲ್ಲ. ನಾನು ಇಲ್ಲೇ ಇರ್ತೀನಿ. ನನಗೂ ಊಟದ ವ್ಯವಸ್ಥೆ ಮಾಡಿರಿ. ಅಡ್ಡಾಡಿ ನನಗಂಕರು
ಈ ಪೊಲೀಸರಿಂದ ಅವ್ರ ಮನೆಯವರಿಂದ ಪುಣ್ಯ ನೀವಿಬ್ಬರದಿರಿ ಅಂತ ನಂಗೆ ಆಕಿನ ಹಾಕೊಂಬರಕಾತ. ಅಲ್ಲ, ನಮ್ಗೆ ಎಷ್ಟು ಅನುಕೂಲ ಮಾಡಿಕೊಟ್ನಲ್ಲ ಆಕಿ ಗಂಡ. ಅಂದ್ರ ಈ ಕಿಡ್ನಾಪ್ನಾಗ ಅವನು ಶಾಮಿಲಾಗ್ಯಾನ. ಅಯ್ಯೋ, ಅವ ಏನು ಶಾಮಿಲ್ ಆಗ್ತಾನ? ಹಾಂ, ನಾನು ಹೋಗಿ ಮಾತಾಡ್ತಿದ್ದೆ ಬಿಡ ಆಕಿ ಗಂಡನ ಹತ್ರ. ನಂಗೆ ಬಿಟ್ಟು ಕೊಟ್ಬಿಡು, ನೀನೇಂತೀನ, ನಿನಗೆ ಇಷ್ಟು ರೊಕ್ಕ ಬಿಸಾಕ್ತೀನಿ, ರೊಕ್ಕ ಮುಖ್ಯ ಅಲ್ಲ ಅಂತ ಕೇಳ್ತಿದ್ದೆ. ಆದ್ರೆ ಅವ ಈಗ ಖರೇನ ಬದಲಾಗ್ಬಿಟ್ಟಾನ. ಅಂದ್ರೆ ನೀವು ಕರೆಕ್ಟ್ ಟೈಮಿಗೆ ಹೊರಗೆ ಕರ್ಕೊಂಬಂದ ಅಂದ್ರಲ್ಲ, ಅದಕ್ಕೆ ರೊಕ್ಕದಾಸಕ್ಕೆ ಅವನು ನಿಮ್ಮ ಜೊತೆಗೆ ಏನಾರ ಸೇರ್ಕೊಂಡ ನೀನು ಅನ್ಕೊಂಡೆ. ಇಲ್ಲ, ಅವ ನಮ್ಮ ಜೊತೆ ಸೇರ್ಕೊಂಡಿಲ್ಲ. ಅಂದ್ರೆ ಹೊರಗೆ ಇದ್ಲಲ್ಲ, ನನಗೆ ಈಸಿ ಆಯಿತು. ಅಂದ್ರೆ ಅದನ್ನ ನಾನು ಇವತ್ತು ಕಿಡ್ನಾಪ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಇವತ್ತೆಲ್ಲ ಫುಲ್ ಒಂದು ರೌಂಡ್ ಚಕ್ಕರ್ ಹಾಕಿ ಆಕೆಲ್ಲಿ ಹೋಗ್ಯಾಳಲ್ಲ, ಎಷ್ಟು ದಿನ ಇರ್ತಾಳ ಏನು ನೋಡಿ ಕೊನೆಗೆ ಅವ್ರ ಮನೆ ಹತ್ರ ಆಕಿನ ಕಿಡ್ನಾಪ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದು ನನಗೆ ಇವತ್ತು ಈಸಿ ಆಯ್ತು. ಪುಣ್ಯಕ್ಕೆ ನೀವು ಇಬ್ರಿ ಇವತ್ತಾಗ ಸಿಕ್ಕ್ರಿ. ಎಲ್ಲ ನನಗೆ ಕೆಲಸ ಸಲೀಸಾಗಾಯ್ತು. ಇವತ್ತು ದೇವರು ನನ್ನ ಪರವಾಗಿ ಅದಾನ ಅನ್ನೋದಕ್ಕೆ ಇದ ಸಾಕ್ಷಿ. ಸರಿ, ನಾ ಇಲ್ಲೇ ಇರ್ತೀನಿ ಒಂದು ಸ್ವಲ್ಪ ಹೊತ್ತು. ನೀವು ಹೋಗಿ ಊಟ ತೊಗೊಂಬರ್ರಿ ಆಕಿಗೂ ನನಗೂ. ಹ್ಞೂ ರೀ, ಆತ್ರಿ. ನೀನು ಹೋಗು, ನೀನ್ಯಾಕೆ ನಿಂತ್ಕೊಂಡಿಲ್ಲಿ? ಮತ್ತು ಪಾಪ ಅವರು ಒಬ್ರಾಕರ ನೀವದಿರಿ, ಅದಕ್ಕೆ ನಾನು ಇರ್ಬೇಕಂತ. ಪಾಂಡ್ಯ, ನಾನು ಆಕಿಗೇನು ಮಾಡೋದಿಲ್ಲ. ಅಷ್ಟು ನಾನು ಕೆಳಗಿಳಿದಿರೋ ವ್ಯಕ್ತಿ ಅಲ್ಲ. ಆಕಿ ಮುಗ್ಧಿ ಅನ್ಸದ್ಲು, ಭಾಳ ಪ್ರೀತಿ ಬಂತ ಆಕಿ ಮ್ಯಾಗ. ಅದಕ್ಕೆ ಆಕಿ ತಲೆ ಸವರಿ ಒಂದು ಮುತ್ತು ಕೊಡೋಣ ಆಕಿ ಹಣಿಗೆ ಅನ್ಕೊಂಡಿದ್ದು ನಿಜ. ಆದ್ರೆ ಅಂಥದ್ದೇನು ನಾ ಮಾಡಲ್ಲ. ಹೋಗಿ ತಗೊಂಬ. ನಾ ಏನು ಮಾಡಲ್ಲ ನಿಜ. ಲೇ, ನಾಳೆಕಿನ್ನ ಮದುವೆಕಿನ್ಲೇ ನಿನ್ಗಳೇ ಹೆದ್ರದಾತಲ್ಲ ನಾನು. ಹಂಗಲ್ರಿ, ನಾವು ರೊಕ್ಕಕ್ಕೆ ಬಂದೀವಿ ಅಂದ್ರೆ ರೊಕ್ಕ ಬೇಕಾಗೈತ್ರಿ. ಆದ್ರೆ ನಾವು ನಮ್ಮ ಮೌಲ್ಯಗಳನ್ನ ಬಿಟ್ಟಂತೂ ಬದುಕಕತ್ತಿಲ್ಲ. ದಯವಿಟ್ಟು ನೀವು ಹೊರಗೆ ಬರ್ರಿ, ಕಿಲಿ ಹಾಕ್ರಿ, ಹೊರಗಿರ್ರಿ, ನಾವು ಹೋಗಿ ತೊಗೊಂಬರ್ತೀವಿ. ಇಲ್ಲ ಹೊರಗೆ ಹೋಗೋಣ ಬರ್ರಿ, ಅವ ಹೋಗಿ ತೊಗೊಂಬರ್ಲಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ಯಪ್ಪ, ಈತನ ಮೌಲ್ಯ, ಈತನ ಸಿದ್ಧಾಂತ ಬೆಂಕಿ ಹಾಕ್ಲಿ. ಆತ್, ನಡಿ ಹೊರ ನಡಿ, ಬಾಗ್ಲಾಕ್. ಹಾಂ, ಬರ್ರಿ. ನಡಿಲೇ ಪಾಂಡ್ಯ. ನೀವು ಮುಂದೆ, ನಾವು ನಿಮ್ಮ ಆಳು. ನಿಮ್ಮ ಕೈಯನ್ನು ಮಾತು ಕೇಳಾರ್ದ ಹೆಂಗೆ, ನಾವು ಹಿಂದೆ. ಹಾಳಾದವನ ಹೋಗೋ ಇವನವನ. ಅಕ್ಕಿ ಕೋಣ್ಯಾಗ ಅಷ್ಟ ಒಂದು ದೇವ್ರ ಕ್ಯಾಲೆಂಡರ್ ತಂದು ಹಾಕ್ರಿ ಅಂದ್ರೆ ಏನಿದು ಸಾಲಕ ದೇವ್ರ ಕ್ಯಾಲೆಂಡರ್ ಹಾಕಿಬಿಟ್ಟಾರಲ್ಲಿ ಇವರು. ಹೌದೋಗಿ ನೀವು ಆಕಿನ ಇಲ್ಲಿವರೆಗೂ ಬಿಡಬಾಡ್ರಿ. ಏನು ಬಾಕ್ಲು ತೆಗೆದು ಆಕಿನ ಬಾಕ್ಲ ತೆಗಿಯಕ್ಕೆ ನಿಮಗೆ ಯಾರಿಗೂ ಪರ್ಮಿಷನ್ ಇಲ್ಲ. ನಾ ಬಂದಾಗ ಮಾತ್ರ ಬಾಕ್ಲು ತೆಗಿಬೇಕು. ಏನಾರ ನೀವು ಅದು ಬಿಟ್ಟು ಜಾಸ್ತಿ ಮಾಡಿದ್ರಿ ಮಾತ್ರ. ನೋಡ್ರಿ, ನೀವು ನಮ್ಗೆ ರೊಕ್ಕ ಕೊಡ್ತೀರಿ, ಅದ್ರ ತಕ್ಕಂಗೆ ಕೆಲಸ ಮಾಡ್ಬೇಕು. ನೀವು ಒಂದು ಹಚ್ಚಂದಿರಿ, ನಾವು 10 ಹಚ್ಚೀವಿ. ಹೆಂಗಂದ್ರೆ ನಿಮಗೆ ನಾವು ನಿಯತ್ತಾಗಿರ್ಬೇಕು. ಅದನ್ನ ಆ ನಿಯತ್ನ ಹಿಂಗೆ ತೋರ್ಸಿವಿ ಅಷ್ಟೇ. ಅದು ಬಿಟ್ರೆ ನೀವು ಹೇಳ್ದಿರೋ ಕೆಲಸ ಎಲ್ಲ ನಾವು ಮಾಡಲ್ಲ. ಏನೋ ಒಟ್ಟು ನೀ ನನ್ನ ಕುತ್ತಿಗೆ ಅಂಕರು ತರ್ತಿದಿ, ಅಷ್ಟು ಮಾತ್ರ ಕರೆ ಐತಿ. ಸರ, ಅವ್ರು ಅಕ್ಕರ್ ಎದ್ರ ಅನ್ಸತ್ರಿ. ನನಗೂ ಕೇಳಕತ್ತೈತ ಗೆದ್ದಿದ್ದು. ಸುಮ್ಮನಿರು, ನೀ ಇಲ್ಲೇ ಇರು. ಆ ಕೆದ್ದಾಳಲ್ಲ, ನಾನು ಹೋಗಿ ಮಾತಾಡ್ಕೊಂಬರ್ತೀನಿ. ಎಲ್ಲನೂ ನೀ ಬಂದು ಅಲ್ಲಿ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ರೊಕ್ಕ ಕೊಡ್ತೀನಿ, ಅದಕ್ಕೆ ತಕ್ಕಂಗೆ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಇಲ್ಲಿ ಕುತ್ಕೋ. ಆ ಊಟ ತಂದಂದ್ರೆ ತಟ್ಟಿಗೆ ಹಾಕ್ಕೊಂಡು ತೊಗೊಂಬ, ಚಂದಾಗ ಸ್ವಚ್ಛ ಕೈ ತಗೊಂಡು. ಏನ ಆಕಿಗೆ ಯಾವುದೇ ಕಾರಣಕ್ಕೂ ಅಸಹ್ಯ ಅನ್ನಿಸ್ಬಾರ್ದು ಇಲ್ಲಿರಾಕ. ಎಸ್ ಬಾಸ್. ಯಾರದಿರಿ ಯಾರನ್ನ ಕಾಪಾಡ್ರಿ. ಇದು ತೆಗಿಯಕ ಬರುವಲ್ರಲ್ಲ ಕಿರಿಕಿ. ಯಾರನ್ನ ಕಾಪಾಡ್ರಿ, ನಾ ಎಲ್ಲದೀನಿ. ಯಾರು ಬಂದ್ರು? ನೀನಾ? ಅಳ್ಬಾಡ್ರಿ ಪ್ರಿಯಾ ಅವರೇ, ಸಮಾಧಾನ ಮಾಡ್ಕೊಳ್ರಿ. ಯಾಕೆ ಈ ಥರ ಎಲ್ಲ ಸುಮ್ಮನೆ ಕಿರ್ಚಾಡಕತ್ತೀರಿ? ನೀವೆಷ್ಟೋ ಕಿರ್ಚಾಡಿದ್ರು ಹೊರಗೆ ಯಾರಿಗೂ ಕೇಳಲ್ಲ. ಎಲ್ಲ ಫುಲ್ ಸೀಲ್ ಮಾಡೀವಿ. ನಿಮ್ಗೇನ್ ಬೇಕು? ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರಿ? ನಮ್ಮ ಮನೆಯವರೆಲ್ಲರೂ ನಿಮ್ಮನ್ನ ಎಷ್ಟು ಒಳ್ಳೆ ಅನ್ಕೊಂಡಾರ. ನೀವ್ಯಾಕೆ ಹಿಂಗ್ ಮಾಡಕತ್ತೀರಿ? ನಿಮ್ಗೆ ಏನ್ ಬೇಕು? ನನ್ನನ್ನ ಯಾಕೆ ಇಲ್ಲಿ ಕೂಡಾಕಿರಿ? ನನ್ನನ್ನು ಬಿಟ್ಬಿಟ್ರೆ ನಮ್ಮ ಮನೆಗೆ ಹೋಗ್ತೀನಿ. ನಂಗೆ ಭಾಳ ಹೆದರಿಕೆ ಆಗತ್ತೈತೆ. ಇಲ್ಲಿ ನಿಮ್ಗೇನು ಕಮ್ಮಿ ಆಗಲ್ಲ ನೋಡಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಎಷ್ಟು ನೀಟ್ ಐತಿ. ಕರೆಂಟ್ ಹೋಗೈತಿ, ಹಂಗೆ ಕತ್ಲಾಗೈತಿ. ಕರೆಂಟ್ ಬಂತು ಅಂದ್ರೆ ಫುಲ್ ಬೆಳಕಾಗತ್ತಪ್ಪ, ಆರಾಮಾಗಿರ್ಬೋದು. ಫುಲ್ ಸ್ವಚ್ಛ ರೂಮು, ಸ್ವಚ್ಛ ನೀರು, ನಿಮಗೆಲ್ಲ ಅನುಕೂಲ ಐತಿ. ಆ ಜ್ಯೋತಿಗೆ ಏನೂ ಈ ಥರ ನಾನು ಅನುಕೂಲ ಮಾಡಿಕೊಟ್ಟಿರಲಿಲ್ಲ. ಯಾವುದೋ ಒಂದು ಮುರುಕುಲು ಮನೆಗೆ ಇಟ್ಟಿದ್ದೆ. ನಿಮ್ಮನ್ನು ನೋಡ್ರಿ ಹೆಂಗಿಟ್ಟೀನಿ. ಯಾಕಂದ್ರೆ ನೀವು ನನ್ನ ಹೃದಯಕ್ಕೆ ಭಾಳ ಅಂದ್ರೆ ಭಾಳ ಹತ್ರ ಅದೀರಿ. ಏನ್ ಮಾತಾಡಕತ್ತೀರಿ ನೀವು? ಅಲ್ಲೇ ನಿಂತ್ಕೊಳ್ರಿ. ಹತ್ರ ಬಂದ್ರೆ ಮಾತ್ರ ನಾನು ಏನ್ ಮಾಡ್ತೀನ ನನಗೆ ಗೊತ್ತಿಲ್ಲ. ನಾನು ಏನ್ರ ಮಾಡ್ಕೊಂಡು ಸತ್ತು ಬಿಡ್ತೀನಿ, ಇಲ್ಲೇ ಹೊಡ್ಕೊಂಡ್ಬಿಡ್ತೀನಿ. ಈ ಟೇಬಲ್ ಗತ್ತಲ್ಲಿ ಹೊಡ್ಕೊಂಡು ಸತ್ತೋಗ್ತೀನಿ ನಾನು. ಅಲ್ಲೇ ಇರ್ರಿ. ಅಯ್ಯೋ, ಅಷ್ಟು ಕೆಟ್ಟದನ್ನು ಮಾಡಿರೇನ್ರಿ ನೀವು ನನ್ನ? ಪ್ರಿಯಾ ಅವರೇ, ನಿಮ್ಮನ್ನು ಮನ್ಸಾರಿ ಪ್ರೀತಿ ಮಾಡಕತ್ತೆ ನಾನು. ನಿಮ್ಗೆ ಏನಾರ ಆದ್ರೆ ನಾ ತಡ್ಕೋತೀನ.
ಹ್ಞೂ ಇಲ್ಲೇ ಅರ್ಥ ಮಾಡ್ಕೊಳ್ರಿ. ಆ ಜ್ಯೋತಿ, ಅದೇ ಜ್ಯೋತಿ, ನಿಮ್ಗೇನು ವಿಷಯ ಗೊತ್ತಿಲ್ಲ ಅಲ್ಲ, ಬಿಡ್ರಿ, ನಿಮ್ಗೆ ಆ ವಿಷಯ ಗೊತ್ತಾಗೋದು ಬೇಡ. ಯಾ ಜ್ಯೋತಿ ಏನು ನಿಧಾನವಾಗಿ ಹೇಳ್ತೀನಿ. ಆಕಿನ್ನ ಒಂದು ಯಾವುದೋ ಒಂದು ಮುರುಕುಲ್ ಮನೆಗೆ ಇಟ್ಟಿದ್ದೆ, ಕುಡಿಯೋಕೆ ನೀರು ಸರಿ ಕೊಡ್ತಿದ್ದಿಲ್ಲ, ವಾರದಾಗ ಒಂದು ಸರಿ ಊಟ ಕೊಡ್ತಿದ್ದೆ. ನಿಮಗೆ ನೀವು ಯಾವ ಊಟ ಉಣ್ತೀರಿ, ನಿಮ್ಗೇನು ಇಷ್ಟ ಎಲ್ಲ ತಿಳ್ಕೊಂಡೀನಿ, ಅದೆಲ್ಲ ಸಿಗುತ್ತಾ. ನೀವು ಬೇಜಾರು ಮಾಡ್ಕೋಬೇಡ್ರಿ, ಬೇಕಾದ್ರೆ ಟಿ ವಿ ಹಾಕ್ಸೋ ಪ್ರಯತ್ನ ಮಾಡ್ತೀನಿ ಆಯಿತಾ. ಇಲ್ಲಿ ಕರೆಂಟಿಂದ ಒಂಚೂರು ಪ್ರಾಬ್ಲಮ್ಮು. ಫಸ್ಟ್ UPS ಹಾಕ್ಸ್ಲಾ? ಬೇಡ ಬೇಡ, UPS ಹಾಕ್ಸ್ಬಿಟ್ರೆ ಎಲ್ಲ ಬೆಳಕಾತಂದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಈ ಮನೆಗೆ ಯಾರು ಅದಾರ ಅಂತೇಳಿ. ಬೇರೆ ಏನು ವ್ಯವಸ್ಥೆ ಮಾಡ್ಬೋದು ನಿಮಗೆ ಟೈಮ್ ಪಾಸಿಗೆ? ಸರಿ, ಒಂದು ಕೆಲಸ ಮಾಡಲಾ, ನಿಮಗೊಂದಿಷ್ಟು ಬುಕ್ ತಂದು ಕೊಡ್ತೀನಿ. ಹೆಂಗೂ ನಿಮಗೆ ಬುಕ್ ಓದೋದು ಇಷ್ಟ ಅಲ್ಲ, ಅದಿಷ್ಟು ಬುಕ್ ಓದ್ಕೊಳ್ಳಿ. ನಾನು ಬರ್ತೀನಪ್ಪ, ಬಂದು ನಿಮ್ಮ ಜೊತೆಗೆ ಅವಾಗವಾಗ ಟೈಮ್ ಸ್ಪೆಂಡ್, ಅವಾಗವಾಗ ಏನು ನಾನು ಇಲ್ಲೇ ಇರ್ತೀನಿ. ಇಬ್ಬರು ಬೇಕಾದ್ರೆ ಚಕ್ಕಬಾರ ಆಡೋಣ, ಏನಂತೀರೋ ಅದು, ಬಿಸ್ನೆಸ್ ಗೇಮು, ಅಂತ್ಯಾಕ್ಷರಿ ಎಲ್ಲ ಆಡ್ತೀನಪ್ಪ, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಿಮ್ಗೆ ಯಾವತ್ತೋ ಒಂದ್ಸಲ ನಿಮ್ಮನ್ನು ಕೂಡ ಹಾಕಿನಿ, ನೀವು ಇಲ್ಲಿರ್ಬೇಕಂತ ನಿಮ್ಗೆ ಯಾವತ್ತೂ ಅನ್ನಿಸ್ಬಾರ್ದು. ಆ ಥರ ನಾನು ನೋಡ್ಕೋತೀನಿ. ನಾನು ನಿಮ್ಮನ್ನು ಭಾಳ ಪ್ರೀತಿ ಮಾಡ್ತೀನಿ. ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ರಿ ಪ್ರಿಯಾ.